ರೊಕ್ಕ ಇಲ್ಲ ನಂತಲೇ ನನ್ನ ಕಡೆ ರೊಕ್ಕ ಅದಾವ ಅಲ್ಲಿ ಹೋದವರಿಗೆ ಯಾಕಂದ್ರೆ ತಾಯಿ ತಂದೆ ಕುಡಿತಾರನ್ನಂತಲೇ ಮಕ್ಕಳನ್ನ ಬಿಟ್ಟು ಬಿಡ್ತಾರೆ ಈಗಿನ ಕಾಲದಾಗ. ನಿಮ್ಮ ಮಕ್ಕಳು ಏನು ನಮ್ಮವಲ್ಲ, ಮಠದ ಮಕ್ಕಳಲ್ಲ ಅವರು, ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ವಯಸ್ಸಾಗಂತಲೇ ತಾಯಿ ತಂದೆನ ತಂದೆ ಎಲ್ಲಿ ಬಿಡ್ತಾರೆ, ಮಠಕ್ಕೆ ಬಿಡ್ತಾರೆ. ಹೊಳ್ಳಿ ಏನು ಮಾಡ್ತಾರೆ, ಅನಾಥಾಶ್ರಮಕ್ಕೆ ಬಿಡ್ತಾರೆ. ಅನಾಥಾಶ್ರಮದಾಗ ಬಿಡಲ್ದವ್ರು ಯಾರಪ್ಪ ಅಂದ್ರೆ ಕೈ ಎತ್ತಿ ಹೇಳ್ರಿ. ಇಲ್ಲೇ ಇದ ಮಠದಾಗ ಬೆಂಕಿ ಮಠ ಐತಿದ. ಯಾಕತ್ತೇಳ್ರಿ, ತಾಯಿ ತಂದೆನ ಯಾವಾಗೂ ಅನಾಥಾಶ್ರಮದಾಗ ಬಿಡಬೇಡ್ರಿ. ಆದರೂ ನಿಮ್ಮ ಮನೆಯಾಗ ನಿಮ್ಮ ಹೆಂಡ್ರ ಮಕ್ಕಳಿಗೆ ತೊಂದರೆ ಆಗತ್ತಿತ್ತಂದ್ರೆ, ಏನೋ ಒಂದು ಟಿ ವಿ ನೋಡೋದು ತೊಂದರೆ ಆಗತ್ತಿತ್ತಂದ್ರೆ ಒಂದು 11/11 ಕೋಲೆ ಕಟ್ಟಿ ಕೊಡ್ರಿ ತಾಯಿ ತಂದೆಗೆ ಹೊರತಾಗಿ. ಆದ್ರೆ ನೀವು ಮಾಡೋದು ತಪ್ಪತ್ತ ನಾ ಹೇಳ್ತೇನೆ. ಯಾಕತ್ತೇಳ್ರಿ, ತಾಯಿ ತಂದೆ ಈಗ 5 ಮಂದಿನ ಅಲ್ಲಿ ದವಾಖಾನೆಗೆ ಹಾಕ್ಯಾರ, ಯಾರೂ ರೊಕ್ಕ ಇಲ್ಲ ಅವಕ್ಕ. ಯಾಕಂದ್ರೆ ನಾ ಎಷ್ಟು ಕಷ್ಟದಾಗಿದ್ದಾಗ ಒಂದೊಂದು ಚೀಲ ಗೊಂಜಾಳ ಕೊಟ್ಟಾಗ ಹಳ್ಳಿಗೆ ಹೋಗಿ ಅನ್ನ ಪ್ರಸಾದ ಮಾಡುವಂಥ ಟೈಮ್ದಾಗ ಅವ್ರು ಕೊಟ್ಟಾರ. ಅಂಥವ್ರಿಗೆ ಹೋಗಿ ನಾ ರೊಕ್ಕ ಕೊಡ್ಬೇಕು. ಅದಕ್ಕೆ ನಾ ಈ ಕಾರ್ಯಕ್ರಮದಿಂದ ಮತ್ತೆ ಮುಂದೆ ಹೋಗ್ಬೇಕು. ನಾನು ತಪ್ಪು ತಿಳ್ಕೊಬೇಡ್ರಿ. ದಯವಿಟ್ಟು ಗುರುಗಳು ಎಂಥವ್ರು ಅಂದಾರಂದ್ರೆ, ಎಂಥ ಹುಚ್ಚ ಮನುಷ್ಯ ಅದಾನಂದ್ರು ತಂದ ಅವ್ರನ್ನ ದೇವ್ರು ಮಾಡುವಂಥ ದೇವ್ರು ಯಾರಪ್ಪ ಅಂತಂದ್ರೆ ಅಂಬರೀಷ್ ಅವ್ರ ಮಹಾರಾಜರು ಅದಾರ. ಶಾಶ್ವತ ಉಳಿಯುವಂಥದ ಇಲ್ಲಿ ಕೆಲಸ ಮಾಡ್ಯಾರು. ಅವರು ಜನ್ಮ ಇರುವವರೆಗಿನೂ ಜನ್ಮ ಹೋಗಲಿ ಜನ್ಮ ಇರಲಿ, ಆದ್ರೆ ಈ ಕೀರ್ತಿ ಎಂಥದ್ದು ಮಾಡ್ಯಾರ ಅಂದ್ರೆ, ಮದಗೊಂಡ ಮಹಾರಾಜರ ಹೆಸರು ಭೂಮಿ ಮ್ಯಾಗ ಎಲ್ಲಿ ಹೋಗಿ ಕೂಗುತ್ತಾರಲ್ಲ, ಅಲ್ಲಿ ಅದು ಭಂಡಾರದ ಹೋಗಿ ಬಂಗಾರ ಆಗುವಂಥ ಅವ್ರ ಬಾಯಿ ಐತ್ರಿ. ಮತ್ತು ಶಿಕ್ಷಣ ಲಕ್ಷ ಕೋಟಿ ಗಂಟ್ಲೆ ಜನ ನೋಡ್ರಿ, ರಾತ್ರಿ ಹಗಲಿ ಅವ್ರ ನಿದ್ದೆ ಅನ್ನಂಗಿಲ್ಲ, ನಿರಡಿಕೆ ಅನ್ನಂಗಿಲ್ಲ. ಯಾವಾಗ ಉಂಡಾರೋ ಇಲ್ಲ ಗೊತ್ತಿಲ್ಲ, 7 ದಿವಸ ಆತಿ ಹಂಗೆ ಗೊತ್ತಿಲ್ಲ ನಮ್ಗೆ. ಆದರೂ ನಿರಂತರ ನಿಮ್ಗೆ ಎಂಥ ಊಟ ಉಣಿಸ್ಯಾರಂದ್ರೆ, ನೀವೇನು ಉಣ್ತೀರಿ, ನಾಳೆ ಹೋಗಿ ಹೊತ್ತಿರ್ಗುಡಿ ಆ ಕಡೆ ಈ ಕಡೆ ಓದಿಟ್ಟು ಬರ್ತೀರಿ. ಆದ್ರೆ ಧ್ಯಾನದ ಊಟ ಉಂಡ್ರಿ, ನಿಮ್ಗೆ ಬಂಗಾರ ಆಗ್ತದ ಶರೀರ. ಇಂಥ ಮಹಾತ್ಮರು ಸಂತರು 4 ದಿವಸ 1 ತಾಸು 2 ತಾಸು ಇರ್ತಾರೆ. ದನ ಕರ ಇರ್ತಾವೆ, ಮಠದಾಗ ಸಾವಿರಾರು ಟೆನ್ಷನ್ ಇರ್ತಾವ್ರಿ. ಭಕ್ತರಿಗೆ ಭಾಳ ಕಷ್ಟ ಕೊಡ್ತಾರ. ಯಾಕಂದ್ರೆ ಸಾಧುವರಿಗೆ, ಸನ್ಯಾಸಿಗೆ, ಮಹಾತ್ಮರಿಗೆ ಈ ಊರ್ರಿ, ಇನ್ನೊಂದು ಮುಂದಿನ ಊರ್ರಿ. ನಮಗೇನ್ರಿ ಯಾವ ಊರದ್ರಿ ಏನು ನಮ್ಗೆ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಈ ಊರ ಮುಂದಿನ ಊರ ಹಂಗಾಗಬಾರ್ದು. ಪರಂಪರೆ ಇದು ತಳ ಆಗಿ ಉಳಿಬೇಕು. ಇದು ಜಾಗೃತ ಆಗಬೇಕು. ಜಾಗೃತ ಸಿದ್ಧ ಶಿವಸ್ಥಾನ ಆಗಿ ಮೆರಿಲಂತ ಹೇಳಿ ಜೈ ನಮ್ ಪಾರ್ವತಿ ಶಿವಾರ ರಮಾದೇವ್ 3 ಲೋಕ ಪುಂಡಿಪತಾಗಿ ದೋಸ್ತ್ರೋದ್ಯರ್ ಹರಿ ಹಾವಿನ ಗಂಡ, ಉರಿ ಕಿಚ್ಚನ ಗಂಡ, ಮಂಡರ ಗಂಡ, ಪುಂಡರ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ, ಗಾಳಿ ಧೂಳಿ ಗಂಡ, ಚೀಟಿ ಚಿಪಾಟಿ ಮಾಡೋರ ಗಂಡ, 3 ಲೋಕರ ಗಂಡ, 3 ಲೋಕ ಪುಂಡಿಪತಾಚಿ ದೋಸ್ತ್ರೋದ್ಯರ್ ಪತಾಲಿ ದೋಸ್ತ್ರೋದ್ಯರ್ ಜೈ ನಮ್ ಪಾರ್ವತಿ ಶಿವಾರ ರಮಾದೇವ್. ಇನ್ನೊಂದು ಮಾತು ಹೇಳ್ತೇನ್ರಿ, ಯಾವತ್ತೂ ಸಣ್ಣವರಿರಲಿ ದೊಡ್ಡವರಿರಲಿ, ನನ್ನ 100 ಊರು ಅದಾವ. ಆದ್ರೆ ಇವತ್ತು ಈ ತುಂಬಿದ ಸಭದಾಗ ನಾ ಕಣ್ಣೀರು ಹಾಕಬಾರ್ದು. ಎಷ್ಟು ಸಾಧುರಿಗೆ ಕಣ್ಣೀರು ಹಾಕ್ಸಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಅವ್ರೇನು ನಿಮ್ಮ ಮನೆಗೆ ಏನು ಬೇಡಕ್ಕೆ ಬರಂಗಿಲ್ಲ. ಆದ್ರೆ ತಂದೆ ತಾಯಿ ಇರುವಂಥವ್ರನ್ನ ಎಲ್ಲ ತೊರೆದು ಬಿಟ್ಟು ಬಂದಿರ್ತಾರೆ. ಅವ್ರ ಯಾಕೆ ಬಿಟ್ಟು ಬಂದಾರು? ಜಗತ್ತಿನ ಉದ್ಧಾರಕ್ಕಾಗಿ. ಎಷ್ಟೋ ಭಾರತ ದೇಶದಾಗ ಎಷ್ಟು ಮೂಲಿ ಒಳಗ ಎಷ್ಟು ಮಂದಿನ ಕೊಲೆ ಮಾಡಕತ್ತಾರ್ರಿ. ಎಷ್ಟು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾರೋ. ಹಂಗಾಗಬಾರ್ದು. ಈ ನಮ್ಮ ಭಾರತ ದೇಶದಾಗ ಎಷ್ಟು ಜ್ಞಾನಿಗಳದಾರ, ಎಷ್ಟು ಮಹಾತ್ಮರದಾರ, ಎಷ್ಟು ಪುಣ್ಯಾತ್ಮರದ, ಎಷ್ಟು ರೈತರದಾರ. ಆ ರೈತರದಿಂದ ನಮ್ಮ ದೇಶ ಉಳಿತೈತೆ ಅನ್ನೋದು ನನಗೆ ಗ್ಯಾರಂಟಿ ಅದ. ನೀವ ದುಡ್ಲಿಕ್ಕಂದ್ರೆ ನಾವೆಲ್ಲಿ ತಿನ್ನಬೇಕು? ಆ ನೌಕರಿ 1000 ಅಲ್ಲ, 10 ಲಕ್ಷ ಅಲ್ಲ, 20 ಲಕ್ಷ ಕೋಟಿ ಗಂಟು ಕೊಟ್ರು ಒಂದು ಸರಿ ಅನ್ನ ಸಿಗಂಗಿಲ್ರಿ. ಸಿಟಿ ಒಳಗೆ ಹೋದ್ರೆ ಬಾಗ್ಲ ಹಚ್ಕೊಂಡು ಮುಕ್ಕೋತಾರ. ಅದಕ್ಕಾಗಿ ದಯವಿಟ್ಟು ಸಾಧು ಸನ್ಯಾಸಿ ಮಹಾತ್ಮರಿಗೆ ಇದು ಸತ್ಯ ಹೋಗೋ ಕಾಲ ಐತಿ. ಸತ್ಯ ಭಾಳ ತ್ರಾಸ ಕೊಡಬೇಡ್ರಿ. ಅವ್ರ ಏನು ನಿಮ್ಮ ಮನಸ್ಸಿಗೆ ಇದ್ರೆ ಕೊಡ್ರಿ, ಇರ್ಲಿಕ್ಕಂದ್ರೆ ಕೊಡಬೇಡ್ರಿ. ಆದರೂ ನಿಮ್ಮ ಮನೆ ಹೆಂಡ್ರ ಮಕ್ಕಳು ಸುಖ ಸಂಪತ್ತ ಯಾರದು ದುಃಖ ಆಗಲಾರ್ದಂಗೆ ದಯವಿಟ್ಟು ನಮ್ಮ ಕಣ್ಣೀರು ಬರಬಾರ್ದು. ಯಾಕಂತಂದ್ರೆ ನಿನ್ನೆ ಅಂಥ ಜಗತ್ತು ಗುರುಗಳ ನಮಸ್ಕಾರ ಆಗ್ತಾರೆ. ಯಾಕಂತಂದ್ರೆ ಈ ಭೂಮಿ ತಾಯಿಗೆ ನಮ್ಮ ಅಪ್ಪ ಮಾಡಿದಂಥ ಪುಣ್ಯದ ಶಕ್ತಿ ಭಾಳೈತಿ. ಅದಕ್ಕಾಗಿ ಅಂಥವ್ರು ಈ ಭೂಮಿ ಮ್ಯಾಗ ಬಂದ
ಎಂಥ ಶರಣರ ಇಲ್ಲಿ ಆಗಿ ಹೋದಂಥವ್ರು ಅದಾರ. ಪರಂಪರೆ ಉಳ್ದತ್ತ ಎಷ್ಟು ಸಾವಿರಾರು ಮಕ್ಕಳು ಅಲ್ಲಿ ಶಾಲೆ ಕಳ್ಯಾಕತ್ತವ. ಅವಕ್ಕೆ ದಾನ ಧರ್ಮ ಮಾಡ್ರಿ, ಪುಣ್ಯ ಪರೋಪಕಾರ ಮಾಡ್ರಿ. ನಮ್ಮ ಅಪ್ಪಗ ಯಾಕತ್ತಂದ್ರೆ ಹೇಳ್ತ ನಿದ್ದೆ ಮಾಡಪ್ಪ, ರಾತ್ರಿ ಹಗಲಿ ನಾ ಫೋನ್ ಹಚ್ಕೋತಿರ್ತಾನ. ನಾನು ಯಾರು ಬೇರೆ ಬಿಡ್ರಿ, ನಾ ಅಂತೂ ಜೀವ ಇರುತ್ತಕ್ಕ ನಾ ತೀರ್ಥ ಕುಡಿಯವನ, ಯಾರು ಬ್ಯಾಡಂದ್ರು ಬಿಡಂಗಿಲ್ಲ. ಯಾಕತ್ತಂದ್ರೆ ನಮ್ಮಪ್ಪ ಕಾಲೇಜ್ ಲೆಕ್ಚರ್ ಆದ್ರೂ ನಾನು ಬಿಟ್ಟು ಹೋಗಿಬಿಟ್ಟ. ಆದ್ರೆ ಅವ್ನು ಎಂಥ ಒಂದು ಗುರ್ತಿಲ್ಲ, ಅವನ ಮಕ ಸುಟ್ಕೊಂಡು ನೋಡಿಲ್ಲ. ಆದ್ರೆ ನಾ ರಾಮಕೃಷ್ಣ ಪರಮಹಂಸರ ಮಠದಾಗ ಎಲ್ಲಿ ಧಾರವಾಡದಾಗ ಅಲ್ಲಿ ಅವರ ಅರಿಬಿ ಹೋಗೋದು ಕಿಶಂದು ಊಟ ಮಾಡಿ ಜೀವನ ಗಡದಂತವ. ಹಂಗ ಸಂಚಾರ ಮಾಡ್ಕೊತ ಒಂದು ಗಡಿಗೆ ಒಂದು ತಂಬೂರಿ ತಗೊಂಡ ದೇಶ ತುಂಬ ತಿರುಗಿ ಸಂತ ಆದಂತದ. ನನ್ನ ಹೆಸರು ಏನಪ್ಪ ಅಂತಂದ್ರೆ ಸಾರವಾಡ ದೇಶ. ಅಂದ್ರೆ ಯಾಕೆ ಬತ್ತ ಸಾರವಾಡ ದೇಶ ಅಂದ್ರೆ ಯಾರ ಹೆಸರು ಹೇಳ್ರಿ ನನಗೆ ಕೇಳಕ್ ಬರವಲ್ಲ. ನನ್ನ ಗುರು ಸಾಯ್ತಾನ 11ನೇ ದಿವ್ಸಕ್ಕೆ, ನಿಮ್ಗೆ ಯಾಕೆ ಹೇಳ್ತಾನೆ ತರ್ಕ ಮಾಡ್ಕೋರಿ. ಗಂಡು ಇಲ್ಲದ ಗಂಡನ ಹೆಸರು ಹೇಳಕ್ ಬರಂಗಿಲ್ಲ, ಗುರು ಇಲ್ಲದ ಗುರುವಿನ ಹೆಸರು ಹೇಳಕ್ ಬರಂಗಿಲ್ಲ. ಯಾಕಂದ್ರ ಆ ಗುರು ಅಡ್ಮಿಟ್ ಅದಾನ ದವಾಖಾನ್ಯಾಗ, ಎಲ್ಲಿ ಬಿಜಾಪುರದಾಗ. ನಾ ಎಲ್ಲಿದ್ದೇನೆ ಸೊಲ್ಲಾಪುರದಾಗ. ಯಪ್ಪ ಎಲ್ಲಿದೆ ಯಪ್ಪ, ಇನ್ನು 11 ದಿವ್ಸಕ್ಕೆ ನಿನ್ನ ಜೀವ ಹೋಗ್ತದ, ನನಗೆ ದೀಕ್ಷಾ ಕೊಡ್ಬೇಕಪ್ಪ. ನೀ ಕೊಡ್ಲಿಕ್ಕಂದ್ರೆ ಈ ಜೀವ ಬಿಟ್ಟು ಬಿಡ್ತಾನಂತ ಹೇಳಿನಿ. ಅವಾಗ ಏನಂದ, ಯಪ್ಪ ಬಂದು ಬಿಡಪ್ಪ ಅಂತಂದ. ಅವನ ತೆರೆಮೆಗಿನ ಪಟ್ಟಕ್ಕ ಅವನು ನನಗಿದ್ದಂಥದ್ದು ಇದೊಂದು ಕಡಿ ಹಾಕಿ ನನ್ನ ಈ ಜಗತ್ತಿಗೆ ನೀನು ಸಾರವಾಡಪ್ಪ ಅಂತ ಹೇಳ್ಕೊತ ಹೋಗತ್ತ ಹೇಳ್ಯಾನ. ಅದಕ್ಕಾಗಿ ಯಾರು ತೊರೆದಾರ ಅಂಥವ್ರು ನೀವು ಅಪ್ಪಗಳ ಕೂಡಿಸಿ ಅವ್ರನ್ನೆಲ್ಲರನ್ನೂ ಸಮಾಜದಾಗ ಒಬ್ಬರ ಎಂಥ ಕಣ್ಣೀರು ಒರೆಸುವಂಥ ಜ್ಞಾನಿ ಅದಾರ ಅಂದ್ರೆ ಯಾರಿಗೆ ತಿಳಿಲಾರ್ದಂಥದ. ಎಂಥ ತಾಯಿ ಹಡದಾಳ ಹೇಳರಿ ಇನ್ನ ಕೇಳುವ ಮುಂದ. ಕಿತ್ತೂರು ಚೆನ್ನಮ್ಮನಂತ ತಾಯಿ ಅದಾಳ, ಹೇಮರೆಡ್ಡಿ ಮಲ್ಲಮ್ಮನಂತ ತಾಯಿ ಅದಾಳ. ಈ ಭೂಮಿ ತಾಯಿ ಹಡದಾಳಂದ್ರೆ ಸಂತ ಶರಣರು ಮಾಡಿ ಇಟ್ಟು ಹೋಗ್ಯಾಡ್ರಿ. ಅದಕ್ಕಾಗಿ ಅದು ಇದು ಊರು ಅನ್ನಬೇಡ್ರಿ. ನನಗೆ ಯಾರೋ ಮಠ ಕಟ್ಟಿ ಕೊಟ್ಟಿದ್ರೆ DC ಪೈಚ್ ಕಿಡಿಯು ಬಂದಂಥವನ. ಯಾಕ ನನಗೆ ಬ್ಯಾಡತ್ತಂದ್ರೆ ಯಾರ್ದು ಅವಶ್ಯಕತೆ ನನಗಿಲ್ಲ. ಅದಕ್ಕಾಗಿ ಪರಿಸ್ಥಿತಿ ಹೆಂಗೆ ಬರ್ತೈತಿ, ಸಾಧುವ್ರಿಗೆ ಸಂತರಿಗೆ ನಿಮ್ಮ ಮನಸ್ಸಿದ್ರೆ ಕೊಡ್ರಿ, ಮನಸ್ಸು ಇರ್ಲಿಕ್ಕಂದ್ರೆ ಬಿಟ್ಟು ಬಿಡ್ರಿ. ನಿಮ್ಗೆ ಯಾರು ಕೊಡತನ ನಾವು ನಿಮ್ಮ ಬಾಗಿಲಿಗೆ ಬರಂಗಿಲ್ರಿ. ನಿಮ್ಮ ಕರ್ಮ ಕೊಳಿಕೋಬೇಕಾರೆ ನಿಮ್ಮ ಕರ್ಮ ನಾಶ ಆಗ್ಬೇಕನ್ನೋ ಗುರುವಿನ ಪಾದಕ್ಕೆ ಇಟ್ಟು ದಾನ ಧರ್ಮ ಮಾಡ್ಕೊತ ಹೋಗ್ರಿ. ನಿಮ್ಮದು ಯಾವತ್ತು ಕರ್ಮ ನಾಶ ಆಗ್ತೈತೆ ಅನ್ನೋದೈತೆ. ಜೈ ನಮ್ಮ ಪಾರ್ವತಿ ಶಿವಾರಾರ ಮಹಾದೇವ್. ಏನೋ ತಪ್ಪ ಮಾತಾಡೋ ಕ್ಷಮ ಮಾಡ್ರಿ. ನಮಸ್ಕಾರ ನಿಮಗೂ ನಮಗೂ. ಬಬಲಾದಿಯ ಒಂದು ನುಡಿಗಳ ಹಂಗೆ ಇರ್ತಾವ. ಸಾರವಾಡದ ನುಡಿಗಳು